ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಇವತ್ತು ಭಾನುವಾರ ನಾನು ಬೆಳಗ್ಗೆಯಿಂದ ಒಂದು 4-5 ಬಂಕ್ಗಳಿಗೆ ಹೋಗಿದ್ದೆ. ಎಲ್ಲದಲ್ಲೂ ಪೆಟ್ರೋಲು ಆಗ್ತಾ ಇಲ್ಲ. ಭಾಳಷ್ಟು ಸಮಸ್ಯೆ ಆಗ್ತಾ ಇದೆ. ಇಲ್ಲಿ ಸತ್ಯನಾರಾಯಣಪೇಟೆ ಪೆಟ್ರೋಲ್ ಬಂಕಿಗೆ ಈಗ ತಾನೇ ಬಂದೆ. ಇಲ್ಲಿಯೂ ಸಹ ಸಾಕಿಲ್ಲ ಅಂತಂದರು. ಭಾಳ ಕಷ್ಟ ಆಗ್ತಾ ಇದೆ ಅಡ್ಡಾಡುವಂಥದ್ದು. ಇದು ಒಂದು ರೀತಿಯ ಕೊರತೆ ಅನ್ನುವಂಥದ್ದು ಎದ್ದು ಕಾಣ್ತಾ ಇದೆ. ಇದಕ್ಕೆ ಸರ್ಕಾರ ಏನಾದರೂ ಒಂದಿಷ್ಟು ವ್ಯವಸ್ಥೆ ಮಾಡಿದ್ರೆ ಸವಾರರಿಗೆ ಅನುಕೂಲ ಆಗ್ತದೆ ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಸ್ಟಾಕ್ ನಿನ್ನೆ ಸಾಯಂಕಾಲ ಖಾಲಿ ಆಗಿದೆ ಸರ್. ಬಂದ್ರು ಇವತ್ತು ಸಾಯಂಕಾಲವರೆಗೆ ಬರ್ಬೋದು. ಬಹಳ ಜನ ಬಂದು ಹೋಗ್ತಾ ಇದಾರೆ ಸರ್. ಬಹಳ ಕಷ್ಟ ಆಗಿದೆ. ಬಟ್ ಬರ್ತಾ ಇಲ್ಲ, ಪೆಟ್ರೋಲ್ ಬರ್ತಲ್ಲ. ಪೆಟ್ರೋಲ್ ಶಾರ್ಟೇಜ್ ಬಹಳ ಇದೆ. ನಿನ್ನೆಲಿದ್ದ ಇದೆ. ನಿನ್ನೆಲಿದ್ದ ಇದೆ. ಓನರ್ ಬರ್ತಿರಮ್ಮ, ಲೋಡ್ ಆಗಿಲ್ಲ, ಲೋಡ್ ಆಗಿದ್ರೆ ಬರ್ತಿತ್ತ ಅಂತ ಅಂದಿದಾರ ನಮ್ಗ. ಆಗಿದೆ ಅಂತ ಹೇಳ್ತಿದ್ದಾರೆ. ಬಟ್ ರೇಟ್ ಜಾಸ್ತಿ ಆಗಿದೆ. ಬಹಳ ಜನ ಬಂದು ವಾಪಸ್ ಹೋಗ್ತಾ ಇದಾರೆ ಕಣ್ರಿ. ಅವ್ರ ಸೌಲಭ್ಯಗಳು ದಬ್ಕೊಂಡು ಬರ್ತಾ ಇದಾರೆ. ಅನ್ವಾರಕ್ಕೆ ಬಾಟಲ್ಸ್ ಬ್ರ್ಯಾಂಡ್ ಮಾಡಿದ್ದಾರೆ. ಅದಕ್ಕಾಗಿ ತೊಂದರೆ ಆಗಿದೆ ಜನಗಳಿಗೆ. ಏನಿಲ್ಲ ಸರ್, ಈಗ ತಾನೇ ಹೊಸ ಗಾಡಿ ತಗೊಂಡ್ ಬಂದಿದ್ವಿ. ಪೆಟ್ರೋಲ್ ಹಾಕ್ಸ್ಕೊಂಡ್ಬೇಕಂತ. ಎಲ್ಲೆಲ್ಲಿ ಒಂದು ಹನಿ ಪೆಟ್ರೋಲ್ ಇಲ್ಲ. ಎಲ್ಲೆಲ್ಲಿ ಎಲ್ಲ ಕಡೆ ಹೋದ್ವಿ. MG ಹತ್ರ ಹೋಗ್ಬಂದ್ವಿ. ಮತ್ತೆ ಆ ಕಡೆ ಅನಂತಪುರ ರೋಡ್ ಅಲ್ಲಿ ಯಾವಿದೆ ಅಲ್ಲೆಲ್ಲ ಹೋಗ್ಬಂದ್ವಿ. ರಾಯಲ್ ಸರ್ಕಲ್ ಕಡೆ ಹೋಗ್ಬಂದ್ವಿ. ಪೆಟ್ರೋಲ್ ಎಲ್ಲಿ ಇಲ್ಲ ಈಗ ಸರ್. ನೋ ಸ್ಟಾಕ್. ಇಷ್ಟು ದಿವಸ ಸಿಲಿಂಡರ್ಗೆ ತಿರ್ಗಿಸಿದ್ರು, ಇವಾಗ ಪೆಟ್ರೋಲ್ ತಿರ್ಗಿಸ್ತಿದ್ದಾರೆ. ಇದು ಏನ್ ಇದ್ರ ಬಗ್ಗೆ ಏನ್ ಹೇಳ್ಬೇಕು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅಲ್ಲ ಜಗಳ ಒಬ್ರದಂದ್ರೆ ಸಮಸ್ಯೆ ಒಬ್ರದ. ನಂಗೆ ಬಗ್ಲಿ ಮನೆ ಜಗಳ ಆದ್ರೆ ನಮ್ಮ ಮನೆಗೆ ಸಮಸ್ಯೆ. ನಂಗೆ ಅವ್ರು ಯಾರೋ ಜಗಳ ಆಡಿದ್ರೆ, ವಾರ್ ಮಾಡಿದ್ರೆ ನಮಗೆ ಇಲ್ಲಿ ಈ ತರ ಸಮಸ್ಯೆ ಶುರು ಆಗಿದೆ. ಸರ್ಕಾರಕ್ಕೆ ಏನ್ ಮನವಿ ಮಾಡ್ತಾರೆ ಸರ್? ಮಾಮೂಲಿ ಜನಗಳ ಪ್ರಜೆಗಳ ಏನೇನ್ ನೆಸೆಸಿಟಿ ಇದೆ, ಸಿಂಪಲ್ ನೆಸೆಸಿಟಿ. ಐಷಾರಾಮಿ AC ರೂಮ್ಗಳು ಬೇಕಂತ ಕೇಳಲ್ಲ. ಐಷಾರಾಮಿ ಬಸ್ಗಳು ಬೇಕು, ಕಾರ್ಗಳು ಬೇಕಂತ ಕೇಳಲ್ಲ. ಸಿಂಪಲ್ ಆಗಿ ಒಂದು ಗಾಡಿ ತಗೊಂಡಿದ್ದೀನಿ. ಸಿಂಪಲ್ ಲೈಫ್ ನಲ್ಲಿ ಆ ಲೈಫ್ಗೆ ಕೊಡ್ರಿ. ಈ ಫ್ರೀ ಅನ್ನೋದ್ರನ್ನ ತಪ್ಸ್ರಿ. ದುಡ್ಡು ಕೊಡ್ತೀವಿ. 2 ರೂಪಾಯಿ 3 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, ಪರವಾಗಿಲ್ಲ. ಬಟ್ ಸಿಗೋ ತರ ಮಾಡಿ, ಯಾವುದೇ ಆಗ್ಲಿ ಸಿಗೋ ತರ. ಫಸ್ಟ್ ಈ ಫ್ರೀ ಅನ್ನೋದನ್ನ ಬ್ಯಾನ್ ಮಾಡ್ಬೇಕನ್ನೋದು ನಮ್ಮ ಉದ್ದೇಶ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.